be forever on fire. ಡಿಸೆಂಬರ್ 5ರಂದು ಪಕ್ಷದ ವತಿಯಿಂದಲೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಹಿಂದುಳಿದ ವರ್ಗದವರ ಸಂಯುಕ್ತಾಶ್ರಯ ಇದೆ. ಹಾಸನದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಉತ್ತರ ಕೊಡುವಂಥ ವೇದಿಕೆ ಇದು ಅಂತ ರಾಜಣ್ಣ ಹೇಳಿದ್ದಾರೆ. ಇದು ಯಾರ ಮೇಲೂ ದ್ವೇಷಕ್ಕೋ ಯಾರನ್ನೋ ಕಡೆಗಣಿಸೋಕೋ ಅಲ್ಲ, ಇದು ಯಾರ ವಿರುದ್ಧವೂ ಅಲ್ಲ, ಪಕ್ಷದ ಪರವಾಗಿ ಮಾಡುವಂಥ ಕಾರ್ಯಕ್ರಮ. ಸಿಎಂ ಡಿಸಿಎಂ ಇತರೆ ಎಲ್ಲ ಸಚಿವರು ಭಾಗಿಯಾಗ್ತಾರೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಕಾಂಗ್ರೆಸ್ನವರು ಹಾಸನದಲ್ಲಿ ಒಂದು ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಡಿಸೆಂಬರ್ 5ಕ್ಕೆ ಈ ಸಮಾವೇಶಕ್ಕೆ ಜಾಗ ಹುಡುಕ್ತಾ ಇದ್ದ ಹಾಗೇನೆ ನಾನಾ ರೀತಿಯಾದಂಥ ಮಾತುಗಳು ಕೇಳಿಬಂದಿತ್ತು, ಆಯಾಮಗಳನ್ನು ಕೂಡ ಪಡ್ಕೊಂಡಿತ್ತು. ಒಂದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಅಂತ ಅಹಿಂದ ಸಮಾವೇಶ ಮಾಡೋದು ಬೇಡ, ಅದು ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಹೆಚ್ಚಿಸಿದೆ ಬಿಟ್ಟರೆ ಪಕ್ಷದಲ್ಲ ಅಂತ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಜೊತೆಗೆ ಹಾಸನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ ವಿರುದ್ಧವೂ ಅಲ್ಲ, ಶಕ್ತಿ ಪ್ರದರ್ಶನವೂ ಅಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಈಗ ಪಕ್ಷ ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆವೆಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನೀವು ಹಿಂಗೆ ಕೇಳ್ತೀರಿ ಅಂತಾನೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅದನ್ನು ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಬರ್ತಾರೆ ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರೆ ಸಚಿವರುಗಳು ಕೂಡ ಇರ್ತಾರೆ. ಯಾವ ನೋಡಿ ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ, ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದಿದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ. ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದು ಇದ್ದಾಗಲೇ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು. ಅವ್ರು ಸುಳ್ಳು ಹೇಳದೆ ಇದ್ದರೆ ನಾವ್ಯಾಕೆ ಮಾಡೋಕ್ಕೆ ಹೋಗ್ತಿದ್ದೋ? ಹಾಗೆ ಯಾವಾಗಲೂ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ. ಅಲ್ಲೆಲ್ಲ ACC ಅವರು ನಾವೇನೇ ಮಾಡಿದ್ರು ಕೂಡ ACC ಅವರಿಗೆ ಗಮನಕ್ಕಿಲ್ಲದೆ ನಾವು ಯಾವುದೂ ಮಾಡೋದಿಲ್ಲ. ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ACC ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ. ಒಪ್ಪಿಗೆ ಇಲ್ಲ ಅಂದರೆ ಇವಾಗೇನೀಗ ಇಲ್ಲಿ ಕೂತಿದ್ದಂಗೆ ACC ಅವ್ರು ಹೇಳ್ಬೋದಿತ್ತು, ಇದೆಲ್ಲ ಮಾಡಬಾರ್ದಪ್ಪ ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಈಗ ನೆನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರೆಲ್ಲ ಭಾಗಿಯಾಗಿದ್ರು, ನಮ್ಮ ಲೋಕಸಭಾ ಸದಸ್ಯರು, ಅಲ್ಲೆಲ್ಲ ಮುಖಂಡಗಳು ಕೂಡ ಅವ್ರಿಗೂ ಕೂಡ ಭೇಟಿಯಾಗಿರ್ತಾರೆ. ಅವರಿಲ್ಲದ್ರೆ ಅವ್ರ ಮುಖನಾದ್ರು ಸೂಚನೆ ಕೊಡ್ಬೋದಿತ್ತು. ಅದರಿಂದ ಆ ರೀತಿಯ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಸೂಚನೆಗಳು ಇಲ್ಲ. ಈಗ ಪಕ್ಷ ಸ್ವಾಭಿಮಾನಿ